ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಗೆ ಪರಿಚಯ ಇರುವ ಸುಖ ನಮ್ಮ ಇಂದ್ರಿಯಗಳು ಇಂದ್ರಿಯ ವಿಷಯಗಳನ್ನು ಸಂಪರ್ಕ ಮಾಡಿದಾಗ ಆಗುವ ಅನುಭವ. ಇದಕ್ಕೆ ಇಂದ್ರಿಯ ವಿಷಯಗಳನ್ನು ಪರ್ಚೇಸ್ ಮಾಡಬೇಕು, ಆದ್ದರಿಂದ ಸಂಪತ್ತು ಬೇಕು. ಅಧಿಕ ಸಂಪತ್ತು, ಅಧಿಕ ಇಂದ್ರಿಯ ವಿಷಯಗಳನ್ನು ಪರ್ಚೇಸ್ ಮಾಡಬಹುದು, ಅದರಿಂದ ಅಧಿಕ ಸುಖ ಅಂತ ಹೇಳುವ ಕಲ್ಪನೆ ನಮ್ಮಲ್ಲಿ ಇದೆ. ಆದರೆ ಶಾಸ್ತ್ರಕಾರರು ಹೇಳುವುದು ಇದು ಬಾಹ್ಯ ಸುಖ. ಈ ಸುಖಕ್ಕೆ ಲಿಮಿಟೇಷನ್ಸ್ ಇದೆ ಮತ್ತು ಅದು ಶಾಶ್ವತವಾದ ಸುಖ ಅಲ್ಲ. ಇದರಿಂದ ನಿನಗೆ ಅಧಿಕ ದುಃಖ ಇರ್ತದೆ ಹೊರತು ಸುಖ ಬಹಳಷ್ಟು ಕಡಿಮೆ ಇರ್ತದೆ. ದುಃಖದ ಸ್ಪರ್ಶ ಇರುವ ಸುಖ, ನಿಜವಾದ ಸುಖ ನಿನ್ನ ಅಂತರಂಗದಲ್ಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡುವುದು ನಿದ್ರೆಯ ಎಕ್ಸಾಂಪಲ್. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಿದ್ರೆಯಲ್ಲಿ ಸುಖದ ಅನುಭವ ಆಗಿರುತ್ತದೆ. ಈ ನಿದ್ರೆಯಲ್ಲಿರುವ ಸುಖಕ್ಕೆ ಇಂದ್ರಿಯ ವಿಷಯಗಳು ಬೇಡ, ಆದ್ದರಿಂದ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಸಂಪತ್ತು ಬೇಡ. ಈ ನಿದ್ರೆಯಲ್ಲಿ ಬರುವ ಸುಖ ಶಾಶ್ವತವಾದ ಸುಖ, ನಿರಂತರವಾಗಿ ಇರ್ತದೆ. ನಂತರ ದುಃಖದ ಸ್ಪರ್ಶ ಇಲ್ಲ. ಇದರಲ್ಲಿ ಒಂದೇ ಡಿಫೆಕ್ಟ್ ಅಂತ ಹೇಳಿದರೆ ಇದು ಪಾಸ್ಟ್ ಟೆನ್ಸ್ನಲ್ಲಿ ಇರ್ತದೆ. ಎಚ್ಚರಾದ ಬಳಿಕ ಗೊತ್ತಾಗ್ತದೆ ನಿದ್ರೆಯಲ್ಲಿ ನಾನು ಸುಖದಲ್ಲಿ ಇದ್ದೆ ಅಂತ ಹೇಳುವ ಮಾತು. ಯಾಕೆ ನಿದ್ರೆಯಲ್ಲಿ ನಮಗೆ ಸುಖ ಇತ್ತು ಅಂತ ಹೇಳಿದರೆ, ನಿದ್ರೆಯಲ್ಲಿ ನಮಗೆ ಅಹಂಕಾರ ಮಮಕಾರಗಳು ಇರಲಿಲ್ಲ, ನಾನು ನನ್ನದು ಅಂತ ಹೇಳುವ ಭಾವನೆ ಇರಲಿಲ್ಲ, ಬಯಕೆಗಳು ಇರಲಿಲ್ಲ. ಹೀಗೆ ಎಚ್ಚರದಲ್ಲಿ ನಮಗೆ ಸುಖ ಬೇಕು ಅಂತ ಇದ್ದರೆ, ಅದು ಕೂಡ ಪ್ರೆಸೆಂಟ್ ಟೆನ್ಸ್ನಲ್ಲಿಯೇ ಬೇಕು ಅಂತ ಇದ್ದರೆ, ನಾವು ನಮ್ಮ ಬಯಕೆಗಳನ್ನು ಅಹಂಕಾರ ಮಮಕಾರಗಳನ್ನು ಆದಷ್ಟು ಕಡಿಮೆ ಮಾಡಿ ಬದುಕಿದ್ರೆ, ನಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೆ ನಮಗೆ ಎಚ್ಚರದಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸುಖ ಸಿಗ್ತದೆ. ಸರಿ, ನನಗೆ ನನ್ನ ಬಯಕೆಗಳನ್ನು ಅಹಂಕಾರ ಮಮಕಾರಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಂತ ಇದೆ, ಆದರೆ ಆಗ್ತಾ ಇಲ್ಲ. ಯಾಕೆ? ನಿಜವಾಗಿ ಮುಖ್ಯ ಕಾರಣ ನಮಗೆ ನಮ್ಮ ಬಗ್ಗೆ ಸರಿಯಾದ ತಿಳಿವಳಿಕೆ ಇಲ್ಲದೆ ಇರುವುದು. ನನಗೆ ನಾನು ಅಂದರೆ ಯಾರು ಗೊತ್ತಿಲ್ಲ. ಇದನ್ನೇ ನಾವು ಹೇಳಿದ್ದು ಮಿಸ್ಟೇಕನ್ ಐಡೆಂಟಿಟಿ. ಶಾಸ್ತ್ರಕಾರರು ಇದನ್ನು ಯಾವ ರೀತಿ ಹೇಳ್ತಾರೆ ಹೇಳಿದರೆ, ನಮಗೆ ಮತ್ತೆ ನಮ್ಮ ರಿಯಲ್ ಐಡೆಂಟಿಟಿ ಆತ್ಮ ಇದರ ಮಧ್ಯೆ ಇರುವ ವೈಯಕ್ತಿಕ ಪರದೆ, ಆ ಸ್ಕ್ರೀನ್ನಿಂದಾಗಿ ನಮ್ಮ ಪರಿಚಯ ಆಗ್ತಾ ಇಲ್ಲ. ಆದ್ದರಿಂದ ಏನಾಗ್ತದೆ, ನಾನು ಅಂದರೆ ಯಾವುದು ಅಲ್ಲವೋ ಅದನ್ನು ನಾನು ಅಂತ ಹೇಳಿ ಭಾವಿಸಿಕೊಂಡು ಜೀವನ ಕಳೀತಾ ಇದ್ದೇವೆ. ನಾನು ಹೇಳಿದರೆ ನನ್ನ ಹೆಸರು, ನನ್ನ ಪೊಸಿಷನ್, ನನ್ನ ದೇಹ, ನನ್ನ ಕ್ವಾಲಿಫಿಕೇಷನ್ಸ್, ಕುಲಗೋತ್ರಗಳು, ದೇಶ, ಭಾಷೆ, ಇದೆಲ್ಲವನ್ನೂ ಕೂಡ ನಾನು ಅಂತ ಹೇಳಿ ಭಾವಿಸಿಕೊಂಡು ಅದನ್ನು ನನ್ನದು ಅಂತ ಹೇಳಿ ಅಟ್ಯಾಚ್ಮೆಂಟ್ ಮಾಡಿ ಬದುಕ್ತಾ ಇದ್ದೇವೆ. ಇದನ್ನು ತೆಗಿಬೇಕಂತಿದ್ದರೆ ಜ್ಞಾನದ ಅವಶ್ಯಕತೆ ಇದೆ. ಇದನ್ನೇ ಅಧ್ಯಾತ್ಮ ಜ್ಞಾನದಲ್ಲಿ ಬಹಳ ಮುಖ್ಯವಾಗಿ ಬೋಧನೆ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ವಿಸ್ತಾರವಾಗಿ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ದೇವೆ. ಅದನ್ನು ಕೇಳಿ ಬಂದರೆ ಉತ್ತಮ. ಈ ಮಿಸ್ಟೇಕನ್ ಐಡೆಂಟಿಟಿಯಿಂದ ನಮ್ಮ ಜೀವನ ಯಾವ ರೀತಿ ಆಗಿದೆ ಅದರ ಬಗ್ಗೆ ಯಥಾಶಕ್ತಿ ಚಿಂತನೆ ಮಾಡೋಣ. ಮಿಸ್ಟೇಕನ್ ಐಡೆಂಟಿಟಿ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಬಹಳ ಮಹತ್ವ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಜೀವನೂ ಹುಟ್ಟುವಾಗ ಅವನಿಗೆ 15 ಬೇಲಿಗಳು ಇವೆ. ಈ ಬೇಲಿಗಳಿಂದ ಆವೃತವಾದ 16ನೆಯ ತತ್ವ ಆತ್ಮತತ್ವ, ಅದೇ ಚೇತನ. ಈ 15 ಬೇಲಿಗಳಿಂದ ಬಿಡುಗಡೆ ಹೊಂದಿದಾಗ ಅವನಿಗೆ ಸೆಲ್ಫ್ ರಿಯಲೈಸೇಷನ್, ನಾನು ಅಂತ ಹೇಳಿದರೆ ಏನು ಅಂತ ತಿಳಿತದೆ. ಅದೇ ಆತ್ಮ ಸಾಕ್ಷಾತ್ಕಾರ. ಈ ಆತ್ಮ ಸಾಕ್ಷಾತ್ಕಾರ ಆದಾಗ ಅವನಿಗೆ ತಿಳಿಯುತ್ತದೆ, ನಾನು ನನ್ನ ನಿಯಂತ್ರಣದಲ್ಲೇ ಇಲ್ಲ, ಇನ್ನೊಂದು ಶಕ್ತಿ ನನ್ನನ್ನು ನಿಯಂತ್ರಣ ಮಾಡ್ತಾ ಇದೆ. ಅದು ಯಾವುದು ಅಂತ ಹೇಳುವ ಯೋಚನೆ ಬಂದಾಗ ಅವನು 17 ಹಾಗೂ 18ನೆಯ ತತ್ವಗಳಾದ ಲಕ್ಷ್ಮೀನಾರಾಯಣರ ಕಡೆಗೆ ಮುಖ ಮಾಡುತ್ತಾನೆ. ಸಾಧನೆಯ ದಾರಿಯಲ್ಲಿ ಹೋಗುವುದೇ ಈ ಆತ್ಮದ ಬಹಳ ಮುಖ್ಯ ಕರ್ತವ್ಯ. ಮೊದಲು ಈ 15 ಬೇಲಿಗಳು ಯಾವುದು, ಅದರಿಂದ ಬಿಡುಗಡೆ ಯಾವ ರೀತಿ ಹೊಂದಬೇಕು ಅದು ನಮಗೆ ಗೊತ್ತಾಗಬೇಕು. ಆವಾಗ ನಾವು 15 ಬೇಲಿಗಳನ್ನು ಕ್ರಾಸ್ ಮಾಡಬಹುದು. ಆದರೆ ನಮಗೆ ಅದೆಲ್ಲ ಬೇಕಾ? ಈ ಬೇಲಿಗಳಿಂದ ಹೊರಗೆ ಬರುವುದು ಯಾಕೆ? ಅದೆಲ್ಲ ನಾನು ಆರಾಮದಲ್ಲಿ ಬಾಹ್ಯ ಸುಖದಲ್ಲಿ ಇದ್ದೇನೆ, ನನಗೆ ಏನು ಚಿಂತನೆ ಇಲ್ಲ. ನಾಳೆ ಬ್ರೇಕ್ಫಾಸ್ಟ್ಗೆ ಏನು, ಅದು ನನಗೆ ಬಹಳ ಮುಖ್ಯ. ಇವತ್ತು IPL ಮ್ಯಾಚ್ ಯಾರು ಆಡ್ತಾ ಇದ್ದಾರೆ, ಟಾಸ್ ವಿನ್ ಆದರೆ ಯಾವ ಟೀಮ್ ಏನು ಚೂಸ್ ಮಾಡಬೇಕು,
ಇವತ್ತು ಪೊಲಿಟಿಕಲ್ ನ್ಯೂಸ್, ಇಲೆಕ್ಷನ್ ನ್ಯೂಸ್ ಏನಿದೆ ನಮಗೆ ಅದರದ್ದೇ ನಮ್ಮ ತಲೆಯಲ್ಲಿ. ಯಾಕೆ? ಇದೆಲ್ಲವೂ ಕೂಡ ನಮಗೆ ಇರುವ ಬೇಲಿಯಿಂದ ನಾವು ಆರಾಮದಲ್ಲಿ ಬೇಲಿಯ ಒಳಗೆ ಇದ್ದೇವೆ. ಇದನ್ನೇ ಶಾಸ್ತ್ರಕಾರರು ಹೇಳ್ತಾರೆ, ಅಜ್ಞಾನದ ಬೇಲಿಯಿಂದ ಆವೃತನಾದ ಆರಾಮದಲ್ಲಿ ಇದ್ದೇನಂತ ಹೇಳುವ ಒಂದು ಭ್ರಮೆಯಲ್ಲಿ ಜೀವನು ಬದುಕ್ತಾ ಇದ್ದಾನೆ, ಮನುಷ್ಯ ಬದುಕ್ತಾ ಇದ್ದಾನೆ. ಎಲ್ಲಿಯವರೆಗೆ ತನಗೆ ಬಂಧನದ ಅರಿವು ಬರುವುದಿಲ್ಲವೋ ಅವನು ಬಂಧನದಿಂದ ಬಿಡಿಸಲಿಕ್ಕೆ ಪ್ರಯತ್ನವೇ ಮಾಡಲ್ಲ. ಆದ್ದರಿಂದ ಮೊದಲು ನಮಗೆ ಯಾವುದೆಲ್ಲ ಬೇಲಿಗಳಿವೆ ಅದನ್ನು ಅರಿಯುವುದು ಬಹಳ ಮುಖ್ಯ. ಇದನ್ನೇ ಶಾಸ್ತ್ರದಲ್ಲಿ ಷೋಡಶಕಲ ಪುರುಷ ಅಂತ ವಿವರ ಕೊಟ್ಟಿದ್ದಾರೆ. ಅದರ ಕೆಲವು ವಿಷಯಗಳನ್ನು ಯಥಾಶಕ್ತಿ ಚಿಂತನೆ ಇವತ್ತು ಮುಂದುವರಿಸೋಣ. ನಾಮದ ಬೇಲಿ. ನಾಮ ಅಂದರೆ ಹೆಸರು. ನಾವು ನಮ್ಮ ಹೆಸರನ್ನು ನಾನು ಅಂತ ಹೇಳಿಕೊಂಡು ಭಾವಿಸುವುದರಿಂದ ನಮ್ಮ ಹೆಸರಿಗೆ ಪ್ರಾಮುಖ್ಯತೆ ಬರಬೇಕು ಅಂತ ಬಯಸುತ್ತೇವೆ. ನನ್ನ ಹೆಸರು ಪೇಪರಲ್ಲಿ ಬರಬೇಕು, ವಾಟ್ಸಪ್ ಚಾಟ್ನಲ್ಲಿ ಬರಬೇಕು, ಯೂಟ್ಯೂಬಲ್ಲಿ ಬರಬೇಕು, ಟಿ ವಿಯಲ್ಲಿ ಬರಬೇಕು. ಇಂತಹ ಅಭಿಲಾಷೆಗಳನ್ನು ಹೊಂದಿ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡ್ತೇವೆ. ಹೆಸರಿನ ಎದುರು 8-10 ಕ್ವಾಲಿಫಿಕೇಷನ್ಸ್ ಹಾಕ್ತೇವೆ. ಯಾಕೆ ಹೇಳಿದರೆ ಆ ಕ್ವಾಲಿಫಿಕೇಷನ್ನಿಂದ ನನ್ನ ಹೆಸರಿಗೆ ಪ್ರಾಮುಖ್ಯತೆ ಬರಲಿ ಅಂತ ಹೇಳ್ಕೊಂಡು. ಈಗ ಹೆಸರಿನ ನಂತರ 1-2 ಕ್ವಾಲಿಫಿಕೇಷನ್ ಹಾಕುವುದು ಸಹಜ, ಆದರೆ ಎಲ್ಲ ಕ್ವಾಲಿಫಿಕೇಷನ್ ಹಾಕುವುದು ಈ ಹೆಸರಿನ ಮೇಲೆ ಇರುವ ವ್ಯಾಮೋಹದಿಂದ. ಕೆಲವರಿಗೆ ಅವರ ಪೊಸಿಷನ್ ಮೇಲೆ ವ್ಯಾಮೋಹ. ಯಾವುದಾದರೂ ಸಂಘ ಸಂಸ್ಥೆಗಳಲ್ಲಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಟ್ರೆಷರರ್ ಆಗಿರ್ಬೋದು. ಇಲ್ಲಾಂತಿದ್ರೆ ಎಕ್ಸ್ ಪ್ರೆಸಿಡೆಂಟ್ ಆಗಿದ್ದರೆ ಅದು ಜೀವನ ಪರ್ಯಂತ ಆ ಪೊಸಿಷನ್ ಇರ್ತದೆ, ಎಕ್ಸ್ ಪ್ರೆಸಿಡೆಂಟ್ ಹೇಳ್ಕೊಂಡು. ನೋಡಿ, ಸಮಾಜಕ್ಕೆ ಏನಾದರೂ ಉಪಯೋಗ ಆಗುವ ಕೆಲಸ ಮಾಡಿಕೊಂಡು ಯಾವುದೇ ಪೊಸಿಷನಲ್ಲಿ ಇದ್ದರೂ ಕೂಡ ಅದರಲ್ಲಿ ತಪ್ಪಿಲ್ಲ. ಆದರೆ ನಾನು ಪ್ರಸಿದ್ಧಿಯಾಗಬೇಕು, ಪಬ್ಲಿಸಿಟಿಗೋಸ್ಕರ ಎಷ್ಟು ಜನ ಸಂಘ ಸಂಸ್ಥೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ಆ ಸಂಘ ಸಂಸ್ಥೆಗಳ ಪೊಸಿಷನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಡ್ತಾರೆ. ನೆಕ್ಸ್ಟ್ ಲೈನಲ್ಲಿ ಯಾರು ಇದ್ದಾರೆ ಅವರಿಗೆ ಅವಕಾಶ ಕೊಡದೆ ಪರ್ಮನೆಂಟಾಗಿ ಪೊಸಿಷನಲ್ಲಿ ಇರ್ತಾರೆ. ಯಾಕೆ? ಆ ಪೊಸಿಷನ್ ಮೇಲೆ ಇರುವ ಮೋಹದಿಂದಾಗಿ. ಇದೆಲ್ಲವೂ ಕೂಡ ಹೆಸರು ಅಂತ ಹೇಳಿದರೆ ನಾನು, ಪೊಸಿಷನ್ ಹೇಳಿದರೆ ನಾನು ಅಂತ ಹೇಳುವ ಒಂದು ತಪ್ಪಾದ ಕಲ್ಪನೆಯಿಂದ. ಇದನ್ನು ನಾಮದ ಬೇಲಿ ಅಂತ ಹೇಳ್ತಾರೆ. ಇನ್ನು ಇಂದ್ರಿಯಗಳ ಮತ್ತು ದೇಹದ ಬೇಲಿ. ನಾನು ಮತ್ತು ದೇಹ ಹೇಳಿದರೆ ಬೇರೆ ಬೇರೆ ಅಂತ ಹೇಳಿ ಗೊತ್ತಿದೆ. ಆದರೂ ಕೂಡ ಜೀವನ ಪೂರ್ತಿ ನಾವು ಬದುಕುವಾಗ ನಾನು ಅಂತ ಹೇಳಿದರೆ ದೇಹ ಅಂತ ಹೇಳುವ ಭಾವನೆಯಿಂದಲೇ ನಾವು ವರ್ತನೆ ಮಾಡ್ತೇವೆ. ಕೆಲವು ಎಕ್ಸಾಂಪಲ್ ನೋಡೋಣ. ನಾನು ಚೆಂದವಾಗಿ ಕಾಣಬೇಕಂತ ಹೇಳಿದರೆ ನಾನು ನನ್ನ ದೇಹಕ್ಕೆ ಅಲಂಕಾರ ಮಾಡ್ತೇನೆ. ಯಾಕೆ? ದೇಹ ಹೇಳಿದರೆ ನಾನು ಅಂತ ಹೇಳುವ ಭಾವನೆ ಇದ್ದದ್ದರಿಂದ. ನನ್ನ ಕೂದಲು ಬೆಳ್ಳಗಾಗ್ತಾ ಇದೆ, ಅದನ್ನು ಕಪ್ಪು ಮಾಡಬೇಕು, ಅದಕ್ಕೋಸ್ಕರ ಹೇರ್ ಡೈಲ್. ನನ್ನ ಚರ್ಮ ಸುಕ್ಕು ಕಟ್ತಾ ಇದೆ, ಅದು ಬೇರೆಯವರಿಗೆ ಕಾಣಬಾರದು, ಅದಕ್ಕೋಸ್ಕರ ಅದಕ್ಕೆ ಕ್ರೀಮ್ ಹಚ್ಚುತ್ತೇನೆ. ನಾನು ಚಂದವಾಗಿ ಕಾಣಬೇಕು, ಅದಕ್ಕೋಸ್ಕರ ಹೊಸ ಹೊಸ ಸೀರೆಗಳನ್ನು ಪರ್ಚೇಸ್ ಮಾಡುವುದು, 8-10 ಅಂಗಡಿಗೆ ಹೋಗಿ ಪ್ರತಿ ಅಂಗಡಿಗಳಲ್ಲಿಯೂ ಕೂಡ ಸೀರೆಯನ್ನು ನೋಡುವುದು. ನಾನು ಚಂದವಾಗಿ ಕಾಣಬೇಕು, ಅದಕ್ಕೋಸ್ಕರ ಲೇಟೆಸ್ಟ್ ಡಿಸೈನ್ನ ಜ್ಯುವೆಲ್ರಿ ಪರ್ಚೇಸ್ ಮಾಡುವುದು. ಯಾಕೆ? ನಾನು ಚಂದವಾಗಿ ಕಾಣಬೇಕಂತ ಹೇಳಿದರೆ ನನ್ನ ದೇಹ ಹೇಳಿದರೆ ನಾನು ಎಂಬ ಭಾವನೆ ಇದ್ದದ್ದರಿಂದ. ಈ ಮಿಸ್ಟೇಕನ್ ಐಡೆಂಟಿಟಿಯಿಂದ ಆಗಿ ನಮ್ಮ ಜೀವನ ಪೂರ್ತಿ ನಾವು ನಮ್ಮ ದೇಹದ ವಿಷಯಗಳಿಗೆ ಟೈಮನ್ನು ಸ್ಪೆಂಡ್ ಮಾಡ್ತೇವೆ, ಅದಕ್ಕೋಸ್ಕರ ಸಂಪತ್ತನ್ನು ಸ್ಪೆಂಡ್ ಮಾಡ್ತೇವೆ. ಆ ಸಂಪತ್ತನ್ನು ಗಳಿಸಲಿಕ್ಕೋಸ್ಕರ ಜೀವನ ಪೂರ್ತಿ ವ್ಯರ್ಥ ಮಾಡ್ತೇವೆ. ಯಾವಾಗ ಇದರ ನಿಜವಾದ ಅರಿವು ಬರ್ತದೋ ಆವಾಗ ಆ ಬ್ಯಾಲೆನ್ಸಿಂಗ್ ಮಾಡಲಿಕ್ಕಾಗ್ತದೆ. ಹೀಗೆ ನಾವು ದೇಹವನ್ನು ಮಾತ್ರ ಅಲ್ಲ, ಅದರ ಪ್ರತಿ ಇಂದ್ರಿಯಗಳನ್ನು ತೆಗೆದುಕೊಂಡು ಅದರ ಮೇಲೆ ಫೋಕಸ್ ಮಾಡಬಹುದು. ಎಕ್ಸಾಂಪಲಿಗೆ ನಾಲಿಗೆಯ ಒಂದು ರುಚಿಗೋಸ್ಕರ ನಾವು ಎಷ್ಟೆಷ್ಟು ರೆಸ್ಟೋರೆಂಟ್ಗಳಿಗೆ ಹೋಗ್ತೇವೆ, ಎಷ್ಟೆಷ್ಟು ಪೇಜ್ ಟರ್ನ್ ಮಾಡ್ತೇವೆ, ಎಷ್ಟು ಡಿಸ್ಕಷನ್ ಮಾಡ್ತೇವೆ ಯಾವುದನ್ನು ಆರ್ಡರ್ ಮಾಡಬೇಕಂತ ಹೇಳ್ಕೊಂಡು. ಯೋಚನೆ ಮಾಡಿ, 25-30 ವರ್ಷಗಳ ಹಿಂದೆ ನಾವು ರೆಸ್ಟೋರೆಂಟಿಗೆ ಹೋದಾಗ 1-1.5 ಪೇಜ್ ಮೆನು ಇದ್ದರೆ ಈಗ ಮೆನು ಕಾರ್ಡ್ 8-10 ಪೇಜಿನ ಬುಕ್ಲೆಟ್ ಆಗಿದೆ. ಯಾಕೆ?
ಮನುಷ್ಯನಿಗೆ ಎಷ್ಟು ಸಿಕ್ಕಿದರೂ ಕೂಡ ಸಾಕು ಅಂತ ಹೇಳುವ ಮನೋಭಾವನೆ ಬರಲ್ಲ, ಇನ್ನೂ ಬೇಕು ಅಂತ ಹೇಳ್ಕೊಂಡು. ಇದು ಯಾಕೆ ಬಂತು? ನಾವು ಏನು ಎಣಿಸಿದ್ದೇವೆ ಸುಖ ಅಂತ ಹೇಳಿದರೆ, ನನ್ನ ನಾಲಿಗೆ ಅದಕ್ಕೆ ಬೇಕಾದಂತಹ ತಿಂಡಿ ಅದನ್ನು ಹಾಕಿದರೆ ಆ ಸ್ಪರ್ಶದಿಂದ ನನಗೆ ಸುಖ ಅಂತ ಹೇಳುವ ಭಾವನೆಯನ್ನು ನಾವು ಹೊಂದಿದ್ದೇವೆ. ಮನಸ್ಸಿಗೆ ಆ ರೀತಿ ನಾವು ಟ್ರೈನ್ ಮಾಡಿಟ್ಟಿದ್ದೇವೆ. ಆದ್ದರಿಂದ ಮನಸ್ಸು ಅದನ್ನು ಬಯಸ್ತದೆ. ಅದನ್ನು ನಾವು ಫೀಡ್ ಮಾಡುವಾಗ ಖುಷಿ ಆಯಿತು ಅಂತ ಮನಸ್ಸು ಹೇಳ್ತದೆ. ನಂತರ ಅದಕ್ಕೆ ಎಂಡ್ ಇಲ್ಲ, ನಾಳೆ ಪುನಃ ಬೇಕು ಅಂತ ಹೇಳ್ತದೆ. ನೋಡಿ, ನಾವು ಒಂದು ತಿಂಡಿಯನ್ನು ತಿನ್ನುವಾಗ ಎಷ್ಟು ಹೊತ್ತು ಸುಖ ಇತ್ತು. ಕೇವಲ ಆ ತಿಂಡಿ 1.5 ಇಂಚಿನ ನಾಲಿಗೆಯನ್ನು ಪಾಸಾದಾಗ ನಮಗೆ ಸುಖ. ಅದರ ಮೊದಲು ಕೂಡ ಸುಖದ ಅನುಭವ ಇಲ್ಲ, ನಂತರ ಕೂಡ ಸುಖದ ಅನುಭವ ಇಲ್ಲ. ಅದಕ್ಕೋಸ್ಕರ ಇದು ಶಾಶ್ವತವಾದ ಸುಖ ಅಲ್ಲ, ತೃಪ್ತಿ ಕೊಡುವ ಸುಖ ಅಲ್ಲ. ಅದರ ಹಿಂದೆ ಹೋಗಿ ನೀನು ಜೀವನ ವ್ಯರ್ಥ ಮಾಡಿಕೊಳ್ತಿ ಅಂತ ಎಚ್ಚರ ಕೊಡ್ತಾರೆ. ಹೀಗೆ ಯಾವಾಗ ನಮಗೆ ನನ್ನ ದೇಹ ಅಂತ ಹೇಳಿದರೆ ನಾನಲ್ಲ, ನನ್ನ ದೇಹದಲ್ಲಿ ಇಂದ್ರಿಯಗಳು ಇವೆ, ಆ ಇಂದ್ರಿಯಗಳು ಅಂತ ಹೇಳಿದರೆ ನಾನಲ್ಲ, ಇದು ಅರ್ಥ ಆಗ್ತದೆ. ಯಾವಾಗ ನಮ್ಮ ಉಗುರು ಬೆಳೆಯುತ್ತೆ ಅಂತ ಹೇಳಿ ಕಟ್ಟು ಮಾಡಿ ಬಿಸಾಡ್ತೇವೆಯೋ, ಅದೇ ರೀತಿ ನಮ್ಮ ಪ್ರತಿ ಅಂಗಗಳು ಕೂಡ ನಮಗೆ ಉಪಕಾರ ಮಾಡುವಷ್ಟು ಸಮಯ ನಾವು ಇಟ್ಕೊಳ್ತೇವೆ. ಯಾವಾಗಲಾದರೂ ಒಂದು ಇಂದ್ರಿಯಕ್ಕೆ ತೊಂದರೆ ಬಂತು, ರೋಗ ಬಂತು, ಅದನ್ನು ಗುಣಪಡಿಸಲಿಕ್ಕೆ ಆಗಲ್ಲ ಹೇಳಿದರೆ ಸರ್ಜರಿ ಮಾಡಿ ಆ ಇಂದ್ರಿಯವನ್ನು ಕಟ್ಟು ಮಾಡ್ತೇವೆ, ನಂತರ ಬದುಕ್ತೇವೆ. ಹೀಗೆ ಇಂದ್ರಿಯ ಹೇಳಿದರೆ ನಾನಲ್ಲ ಗೊತ್ತಿದೆ, ಆದರೂ ಕೂಡ ಆ ಇಂದ್ರಿಯದ ಸುಖಕ್ಕೋಸ್ಕರ, ಇಂದ್ರಿಯದ ಸ್ಪರ್ಶ ಆಗುವ ಸುಖಕ್ಕೋಸ್ಕರ ನಾವು ಸಮಯವನ್ನು, ಸಂಪತ್ತನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ದೇಹ ಅಂತ ಹೇಳಿದರೆ ನಾನಲ್ಲ, ದೇಹದ ಒಳಗೆ ನಾನಿದ್ದೇನೆ. ದೇಹ ಅಂತ ಹೇಳಿದರೆ ಚಾಕ್ಲೇಟ್ನ ರ್ಯಾಪರ್ ಥರ. ನಾವು ರ್ಯಾಪರನ್ನೇ ತಿನ್ನುವುದಲ್ಲ, ರ್ಯಾಪರನ್ನು ಓಪನ್ ಮಾಡಿ ಚಾಕ್ಲೇಟನ್ನು ತಿಂತೇವೆ. ಅದೇ ರೀತಿ ನನಗೆ ದೇಹ ಅಲ್ಲ, ದೇಹದ ಒಳಗೆ ಇರುವ ನನ್ನ ಅನುಭವ ಬರಬೇಕು. ಅದನ್ನು ಹುಡುಕುವ ಪ್ರಯತ್ನ ಮಾಡಿದರೆ ನಮ್ಮ ರೈಟ್ ಐಡೆಂಟಿಟಿ ಸಿಗಬಹುದು. ಆದರೆ ನಮಗೆ ಒಂದು ಪ್ರಶ್ನೆ ಬರ್ತದೆ, ಅಂತರಂಗ ಪ್ರಪಂಚಕ್ಕೆ ಹೋಗುವುದಂತ ಹೇಳಿದರೆ ನಾವು ಇದನ್ನೆಲ್ಲ ಬಿಟ್ಟು ಹೋಗಬೇಕು, ಹಾಗೆ ಹೇಳಿದರೆ ಇದೆಲ್ಲ ವ್ಯರ್ಥ ಆಗ್ತದೆ ಅಂತ ಹೇಳುವ ಒಂದು ಪ್ರಶ್ನೆ ಬರ್ತದೆ. ಈ ರೀತಿ ಹೇಳಿದರೆ ನಮಗೆ ಲೌಕಿಕ ಪ್ರಪಂಚದ ಮೇಲೆ ವೈರಾಗ್ಯ ಅಲ್ಲ, ಶಾಸ್ತ್ರ ಪ್ರಪಂಚದ ಮೇಲೆ ವೈರಾಗ್ಯ ಬರಬಹುದು. ಅದಕ್ಕೆ ವೈರಾಗ್ಯ ಹೇಳಿದರೆ ಏನು? ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುವುದು ವೈರಾಗ್ಯ ಅಲ್ಲ. ಇದನ್ನು ಗೀತೋಪದೇಶದ ಆರಂಭದಲ್ಲೇ ಗೊತ್ತಾಗ್ತದೆ. ಅರ್ಜುನ ಕೃಷ್ಣನ ಬಳಿ ಹೇಳ್ತಾನೆ, ನನಗೆ ಯುದ್ಧ ಬೇಡ, ಗುರು ಹಿರಿಯರನ್ನು ಸಂಬಂಧಿಕರನ್ನು ಕೊಂದು ಬರುವಂತಹ ರಾಜ್ಯ ಸುಖ ನನಗೆ ಬೇಡ ಅಂತ ಹೇಳುವಾಗ ಕೃಷ್ಣ ಗೀತೋಪದೇಶದ ಆರಂಭದಲ್ಲೇ ಹೇಳ್ತಾನೆ ಅರ್ಜುನನಿಗೆ, ಕ್ಷತ್ರಿಯನಾಗಿ ನಿನ್ನ ಧರ್ಮ, ನಿನ್ನ ಕರ್ತವ್ಯ, ಅಧರ್ಮದ ವಿರುದ್ಧ ಧರ್ಮದ ಪರವಾಗಿ ಯುದ್ಧ ಮಾಡಬೇಕು. ಆ ಯುದ್ಧದಲ್ಲಿ ನೀನು ಸತ್ತರೆ ವೀರ ಸ್ವರ್ಗ ಸಿಗ್ತದೆ, ಗೆದ್ದರೆ ರಾಜ್ಯ ಸುಖವನ್ನು ಅನುಭವಿಸು. ಬಹಳ ಮುಖ್ಯವಾದದ್ದು ಈ ಮಾತು. ಗೆದ್ದ ನಂತರ ಧರ್ಮ ಆಯ್ತಲ್ವಾ, ಕಾಡಿಗೆ ಹೋಗುವಂತ ಹೇಳಲಿಲ್ಲ, ರಾಜ್ಯ ಸುಖವನ್ನು ಅನುಭವಿಸು. ಅಂದ್ರೆ ಲೌಕಿಕವಾದ ಸುಖವನ್ನು ಅನುಭವಿಸುವುದು ತಪ್ಪು ಅಂತ ಹೇಳಲಿಲ್ಲ. ಆದರೆ ನಾವು ಏನು ಮಾಡ್ತೇವೆ? ನಮ್ಮ ಜೀವನದ ಅಸ್ತಿತ್ವವೇ ಈ ವಿಷಯ ಪದಾರ್ಥಗಳ ಅನುಭವಕ್ಕೋಸ್ಕರ. ನಾಳೆಗೆ ಇದೆ, ಪ್ರತಿ ವೀಕೆಂಡ್ ರೆಸ್ಟೋರೆಂಟಿಗೆ ಹೋಗಬೇಕು, ಹೊಸ ಡಿಶಸ್ ತಿನ್ನಬೇಕು. ಕಣ್ಣು ಇರುವುದೇ ಆಗುವ ಎಲ್ಲ ಮ್ಯಾಚ್ಗಳನ್ನು ನೋಡಲಿಕ್ಕೋಸ್ಕರ, ಅದರ ಬಗ್ಗೆ ಕಮೆಂಟ್ ಮಾಡಲಿಕ್ಕೋಸ್ಕರ. ಪ್ರತಿ ವೀಕೆಂಡ್ ಹೋಗಿ ಶಾಪಿಂಗ್ ಮಾಡೋದು, ಹೊಸ ಡ್ರೆಸ್ ಹಾಕ್ಕೊಳ್ಳೋದು, ಅದಕ್ಕೋಸ್ಕರ ನನ್ನ ದೇಹ ಇರುವುದು. ಈ ರೀತಿಯಾದಂತಹ ವರ್ತನೆಯಿಂದ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ ಕೂಡಲೇ ನಮಗೆ ಅಪ್ಸೆಟ್ ಆಗ್ತದೆ. ರೆಸ್ಟೋರೆಂಟಲ್ಲಿ ಕ್ಯೂ ಇತ್ತು, ಅಥವಾ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿರಲಿಲ್ಲ, ನಾನು ಬಯಸಿದ ಟೀಮ್ ಸೋತಿತು, ನಮಗೆ ದುಃಖ, ಕಷ್ಟ. ಹೀಗೆ ವೈರಾಗ್ಯದ ಬದುಕು ಅಂತ ಹೇಳಿದರೆ ಎಲ್ಲ ಸುಖಗಳನ್ನು ಬಿಟ್ಟು ಬದುಕುವುದು ಅಂತ ಹೇಳುವ ಅರ್ಥ ಅಲ್ಲ. ಆದರೆ ಲೌಕಿಕ ಸುಖ ಭೋಗಗಳನ್ನು ಅನುಭವಿಸಲಿಕ್ಕೇ ಈ ಶರೀರ ಇರುವುದು. ನನ್ನ ಜೀವನದ ಪರಮ ಉದ್ದೇಶ ಈ ಲೌಕಿಕ ಸುಖ ಭೋಗಗಳು. ಈ ರೀತಿಯಾಗಿ ಲೌಕಿಕ ಸುಖದಲ್ಲಿ ಮುಳುಗಿ ಬದುಕಬೇಡ. ಒಂದು ವೇಳೆ ಬದುಕಿದರೆ ನಿನಗೆ ನಿನ್ನ ಪರಿಚಯ ಆಗದೆ ಹೋಗಬಹುದು. ಇದನ್ನೇ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ ನಮ್ಮ ಗುರುಗಳು ಕರೆದದ್ದು. ಸುಖವನ್ನು ಅನುಭವಿಸುವಾಗಲೇ ಅದರ ಲಿಮಿಟೇಷನ್ಸನ್ನು ಒಬ್ಸರ್ವ್ ಮಾಡು, ಅದರ ಮೂಲಕ ವೈರಾಗ್ಯವನ್ನು ತಾಳು.
ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರಿದ ಭಾಗವನ್ನು ನೋಡೋಣ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.